ಸ್ಟಾರ್ ನ್ಯೂಸ್ ಒನ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದಿಂದ ಹೊಸದುರ್ಗ ತಾಲೂಕಿನ ಎಸ್ಜೆಎಂ ಕಾಲೇಜಿನಲ್ಲಿ ಸಭೆಯನ್ನು ಏರ್ಪಡಿಸಿ ಈ ಸಭೆಯ ಮೂಲಕ ಕೆಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಆನಂದ್ ಸರ್, ನಮ್ಮ ಸಂಘದ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ ಕಾರ್ಯದರ್ಶಿ ಶ್ರೀ ಆನಂದ್ಕರ್ MS ಅವರೇ, ಜೊತೆಗೆ ಎಲ್ಲ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ ಸರ್ವ ಸದಸ್ಯರು, ಇಂದು ನಮ್ಮ ಸಂಘದ 6ನೇ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ಪ್ರತಿ 2 ತಿಂಗಳಿಗೊಮ್ಮೆ ನಾವು ಕಾರ್ಯಕಾರಿ ಸಮಿತಿ ಸಭೆ ನಡೆಸ್ತಕ್ಕಂಥದ್ದು ನಮ್ಮ ಸಂಘದ ವೈಜ್ಞಾನಿಕ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಾನು ಮಾಧ್ಯಮದ ಮುಖೇನ ಈ ಸಭೆಯಲ್ಲಿ ತೆಗೆದುಕೊಂಡಿರುವ ನಿರ್ಣಯಗಳ ಬಗ್ಗೆ ಸರ್ಕಾರಕ್ಕೆ ಅಭಿಪ್ರಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರನ್ನ ಎಲ್ಲಿ ಕಾರ್ಯಭಾರ ಕೊರತೆ ಇದೆ, ಶೂನ್ಯ ದಾಖಲಾತಿ ಇದೆ. ಸೊ ಅಂತಹ ನೌಕರರನ್ನ ವಿಶೇಷವಾಗಿ ಉಪನ್ಯಾಸಕರನ್ನ ಸೇವೆಯಿಂದ ವಿಮುಕ್ತಿಗೊಳಿಸ್ತಕ್ಕಂಥದ್ದು ಹೆಚ್ಚಿನ ನಡೀತಾ ಇದೆ. ಈಗಾಗಲೇ 3 ಉಪನ್ಯಾಸಕರನ್ನ ಮಾಡಿರ್ತಕ್ಕಂಥ ಜೊತೆಗೆ ಇನ್ನು ಕೆಲವು ಮೈಸೂರಿನಲ್ಲಿ ಶ್ರೀಮತಿ ಕವಿತಾ ಅಂತ ಮತ್ತು ಇನ್ನೊಬ್ಬರು ಶ್ರೀಮತಿ ಶೋಭಾ ಅಂತಕ್ಕಂಥ ಉಪನ್ಯಾಸಕರಿಗೆ 8 ತಿಂಗಳಾಯಿತು ಅವರ ಕಾಲೇಜಿನಲ್ಲಿ ಅವರ ವಿಷಯಕ್ಕೆ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ 8 ತಿಂಗಳಿಂದ ಅವರಿಗೆ ಎಲ್ಲೂ ಕೂಡ ವರ್ಗಾವಣೆಯನ್ನ ಮಾಡದಲ್ಲೇ ವೇತನವನ್ನ ನೀಡಲಾಗಿಲ್ಲ. ಅವರ ಕುಟುಂಬ ನಿರ್ವಹಣೆಗೆ ತುಂಬಾ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಇದೇ ರೀತಿಯಲ್ಲಿ ಸಮಸ್ಯೆಗಳು ಬೇರೆ ಉಪನ್ಯಾಸಕರಿಗೆ ಆದ್ಯ ಪಕ್ಷದಲ್ಲಿ ನಮ್ಮ ಅನುದಾನಿತ ನೌಕರರ ಒಂದು ಅಲೆ ಉಳಿವಿನ ಪ್ರಶ್ನೆ ಆಗ್ತದೆ. ಹಾಗಾಗಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮಾಧ್ಯಮದ ಮೂಲಕ ನಾನು ಮನವಿ ಮಾಡಿಕೊಳ್ಳೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಪಕ್ಷಪಾತವಿಲ್ಲದೆ ಭೇದ ಭಾವವಿಲ್ಲದೆ ಸರ್ಕಾರಿ ನೌಕರರ ಏನು ಉಪನ್ಯಾಸಕರಂತೆ ನಮ್ಮನ್ನು ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡಿ, ಎಲ್ಲೆಲ್ಲಿ ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಇದೆ, ಎಲ್ಲಿ ಕಾರ್ಯಭಾರ ಸಮಸ್ಯೆ ಕಡಿಮೆ ಇದೆ ಅಂತಹ ಉಪನ್ಯಾಸಕರನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಯೋಜನೆ ಮಾಡಿ ಅವರಿಗೆ ಉದ್ಯೋಗ ಭದ್ರತೆಯನ್ನು ಜೊತೆಗೆ ವೇತನ ಭದ್ರತೆಯನ್ನು ನೀಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರುವುದನ್ನು ಹಾಕೊಳ್ತಾರೆ. ಜೊತೆಗೆ ಪ್ರತಿ ತಿಂಗಳು ಕೂಡ ನಮ್ಮ ನೌಕರರಿಗೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ 5ನೇ ತಾರೀಕಿನ ಒಳಗಡೆ ಎಲ್ಲಿ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ 5ನೇ ತಾರೀಕಿನ ಒಳಗಡೆ ವೇತನವನ್ನ ಸಂಬಂಧಪಟ್ಟ ಉಪನಿರ್ದೇಶಕರು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ಕಾರ್ಯಭಾರ ಕೊರತೆ ಉಪನ್ಯಾಸಕರನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡ್ತಕ್ಕಂಥದ್ದು. ಜೊತೆಗೇನೆ ಇನ್ನೂ ಹಲವು ಸಮಸ್ಯೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನಾಗ್ತದೆ, ಇತ್ತೀಚೆಗೆ ಜನ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. B.Ed ರಹಿತ ಅನುದಾನಿತ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ ವೇತನ ಸಹಿತವಾಗಿ B.Ed ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ, ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವರಿಗೆ, ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಯವರಿಗೆ, ಜೊತೆಗೆ ನಮ್ಮ ಇಲಾಖೆಯ ನಿರ್ದೇಶಕರಿಗೂ ಕೂಡ ಅಭಿನಂದನೆಯನ್ನು ನಮ್ಮ ಸಂಘ ತಿಳಿಸಲಿಕ್ಕೆ ಇಚ್ಛೆ ಪಡ್ತದೆ. ಜೊತೆಗೆ ಏನೇನು ಸಮಸ್ಯೆಗಳಿವೆ ಎಲ್ಲ ಸಮಸ್ಯೆಗಳನ್ನ ನಾವು ಈಗಾಗಲೇ ಹೇಳ್ತಾ ಇದ್ವಿ. ಪ್ರಮುಖವಾಗಿ ವೇತನ ಸರಿಯಾದ ಸಮಯಕ್ಕೆ ಆಗಬೇಕು, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ಅನುಪಾತ ಅಂತಕ್ಕಂಥದ್ದು. ಈಗ ಏನಾಗಿದೆ, ಅನುದಾನಿತ ವಿಭಾಗಗಳಲ್ಲಿ ಒಂದು ವಿಭಾಗಕ್ಕೆ 40 ವಿದ್ಯಾರ್ಥಿ ಬೇಕು, ಒಟ್ಟಾರೆ 320 ವಿದ್ಯಾರ್ಥಿ ಇದ್ದ ಸಂದರ್ಭದಲ್ಲಿ ಪೂರ್ಣ ಕಾರ್ಯಭಾರ ಅಂತ ಹೇಳುತ್ತೆ. ಆದ್ರೆ 320 ವಿದ್ಯಾರ್ಥಿ ನಾವು ಎಲ್ಲಿಂದ ತರುವುದು, ಇದು ಸಮಸ್ಯೆ ಇರ್ತಕ್ಕಂಥದ್ದು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳ ದಾಖಲಾತಿ ಕುಂಠಿತಗೊಳ್ತಾ ಇದೆ. ಜೊತೆಗೆ ಅನುದಾನಿತ ಕಾಲೇಜುಗಳು ಕೂಡ ವಿದ್ಯಾರ್ಥಿಗಳ ದಾಖಲಾತಿ ಕುಂಠಿತಗೊಳ್ತಾ ಇದೆ. ಹಾಗಾಗಿ ಏನು ನಮ್ಮ ಇಲಾಖೆ NCERT ಏನು ಪಠ್ಯಕ್ರಮವನ್ನ ಅಳವಡಿಸಿಕೊಂಡಿದೆ, ಅದೇ ರೀತಿಯಲ್ಲಿ ಆಡಳಿತಾತ್ಮಕವಾಗಿರತಕ್ಕಂಥ ನಿಯಮಗಳು ಕೂಡ ಅಳವಡಿಸಿಕೊಂಡು 25 ವಿದ್ಯಾರ್ಥಿಗಳು ಒಂದು ವಿಭಾಗಕ್ಕೆ ಅಂತಕ್ಕಂಥ ವಿಚಾರ ಬಂದಾಗ ಒಬ್ಬ ಉಪನ್ಯಾಸಕನಿಗೆ ಪೂರ್ಣ ಪ್ರಮಾಣದ ಕಾರ್ಯಭಾರ ಲಭ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಭಾರ ಸಮಸ್ಯೆ ಉಂಟಾಗುವುದಿಲ್ಲ. ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೇನೆ ನಮ್ಮಲ್ಲಿ ಏನಾದರೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಯೋಜನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಏನು B ಶ್ರೇಣಿಗೆ ಸಂಬಂಧಪಟ್ಟಂತೆ ಯಾವುದೇ ಇಲಾಖೆ ನಮ್ಮನ್ನ ವರ್ಗಾವಣೆ ಮಾಡಿ ನಾವು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇವೆ. ನಮಗೆ ಕೇಳ್ತಿರೋದು ಒಂದೇ, ನಮಗೆ ಉದ್ಯೋಗ ಭದ್ರತೆ ಬೇಕು, ವೇತನ ಭದ್ರತೆ ಬೇಕು. ಹಾಗಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ದುಸ್ತರ ಆಗುತ್ತೆ. ವಿಶೇಷವಾಗಿ ನಾನು ಮತ್ತೊಂದು ಅಭಿಪ್ರಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇತ್ತೀಚೆಗೆ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಅಂದ್ರೆ ತಮ್ಮ ನೌಕರರು ಮತ್ತು ನೌಕರರ ಅವಲಂಬಿತ ಕುಟುಂಬದ ಎಲ್ಲ ಸದಸ್ಯರಿಗೆ, ಪೋಷಕರನ್ನು ಒಳಗೊಂಡಂತೆ ಅವರಿಗೆ ಏನು ಉಚಿತವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಸೌಲಭ್ಯವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆದ್ರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಂಜೀವಿನಿ ವ್ಯವಸ್ಥೆಯನ್ನ ವಿಸ್ತಾರ ಮಾಡಿಲ್ಲ. ಸರ್ಕಾರಕ್ಕೆ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರದ ಏನು ನೌಕರರಿಗೆ ತಾವು ಸೌಲಭ್ಯವನ್ನು ಕೊಟ್ಟಿದ್ದೀರಿ, ನಿಗಮ ಮಂಡಳಿಗೆ ಏನು ಕೊಟ್ಟಿದ್ದೀರಿ, ಅದೇ ರೀತಿ ನಾವು ಕೂಡ ನಿಮ್ಮ
ನಿಮ್ಮ ಅಧೀನಕ್ಕೆ ಬರ್ತಕ್ಕಂಥವ್ರು, ನೇಮಕಾತಿ ಹೊಂದಿರತಕ್ಕಂಥ ನಿಮ್ಮಿಂದಲೇ ಆಡಳಿತ ಮಂಡಳಿ ಇರ್ಬೋದು, ಅದರ ನಿಯಮಗಳು ಜೊತೆಗೆ ಅಪ್ರೂವಲ್ ಎಲ್ಲ ಆಗಿರ್ತಕ್ಕಂಥ ಸರ್ಕಾರದ ನಿಯಮಗಳ ಪ್ರಕಾರವಾಗಿ. ಹಾಗಾಗಿ ನಾವು ಕೂಡ HRMS ಒಂದು ಅಡಿಯಲ್ಲೇ ಬರೋದ್ರಿಂದ, ವೇತನವನ್ನು ಸೆಳೆಯೋದ್ರಿಂದ ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತೆ ಏನು ಆರೋಗ್ಯ ಸಂಜೀವಿನಿ ವ್ಯವಸ್ಥೆಯನ್ನು ಜಾರಿ ತಂದಿದ್ದೀರಿ, ಯಥಾ ಪ್ರಕಾರವಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಎಲ್ಲ ನೌಕರರು ಕೂಡ ವಿಸ್ತಾರ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈ ಮೂಲಕ ಮಾಡ್ತೀವಿ. ಮತ್ತೊಂದು ವಿಶೇಷವಾಗಿ ನಾನು ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ ಮನೆ ಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಸಚಿವರಿಗೆ ಈ ಮೂಲಕ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಆಂಧ್ರ ಸರ್ಕಾರ ಮತ್ತು ಗೋವಾ ಸರ್ಕಾರಗಳು ತಮ್ಮ ಅಧೀನದಲ್ಲಿ ಬರ್ತಕ್ಕಂಥ ರಾಜ್ಯದ ವ್ಯಾಪ್ತಿ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರ ತನ್ನ ಅಧೀನಕ್ಕೆ ವಿಲೀನ ಮಾಡಿಕೊಂಡಿದೆ. ನಾವು ಕೂಡ ಈ ಮೂಲಕ ಮನವಿ ಮಾಡಿಕೊಳ್ತೇವೆ, ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಘನ ಸರ್ಕಾರವು ತಮ್ಮಲ್ಲಿಗೆ ವಿಲೀನ ಮಾಡಿಕೊಂಡು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತೆಯೇ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈ ಮೂಲಕ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನುಳಿದಂತೆ ಕೆಲವು ವಿಚಾರಗಳನ್ನ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿ ಸರ್ ಮಾತಾಡ್ತಾರೆ. ಸರ್ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು. ಇಷ್ಟೊತ್ತು ಅಧ್ಯಕ್ಷರು ನಮ್ಮ ಸಮಸ್ಯೆಗಳ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ಇಡೀ ಘನ ಸರ್ಕಾರಕ್ಕೆ, ನಮ್ಮ ಇಲಾಖೆಗೆ ಎಸ್ಪೆಷಲಿ ನಾನು ಹೇಳುವಂಥ ಒಂದು ಮಾತು, ನಮಗೆ ಒಂದಷ್ಟು ದಿನಗಳ ಕಾಲ ಅನ್ನ ಕೊಟ್ಟು ಮತ್ತು ಅನ್ನನ ಕಿತ್ಕೊಳ್ಳುವಂಥ ಒಂದು ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೊ ನೋಡಿ, ಈಗ ಆಲ್ರೆಡಿ ಕೊಟ್ರೇಶನ್ ಅವರು ಸುಮಾರು ಎಷ್ಟು ದಿನಗಳಾಯಿತು ಗೊತ್ತಿಲ್ಲ, ಎಷ್ಟು ವರ್ಷ ಆಯಿತು ಸರ್, 1 ವರ್ಷ 2 ವರ್ಷ ಆಯಿತು ಅವರಿಗೆ ಕೆಲಸ ಇಲ್ಲ, ಸಂಬಳ ಇಲ್ಲ, ಜೀವನ, ಹೆಂಡತಿ ಮಕ್ಕಳು ಉಪವಾಸ ಸಾಯ್ತಾ ಇದ್ದಾರೆ. ಮೈಸೂರಿನಲ್ಲಿ ಕವಿತಾ ಮತ್ತು ಶೋಭಾ ಎನ್ನುವರು ಅವ್ರುಗಳ ಸಂಬಳ ಇದ್ದಾರೆ 1 ವರ್ಷದ ಮೇಲಾಯಿತು. ಸೊ ಈಗ ಆ ಸಂಸಾರ ಏನಾಗಬೇಕು, ಅವ್ರ ಜೀವನ ಏನಾಗಬೇಕು, ದಯವಿಟ್ಟು ನಮ್ಮ ಇಲಾಖೆ, ನಮ್ಮ ಸರ್ಕಾರ ಇದರ ಕಡೆ ಗಮನ ಹರಿಸ್ತಿದೆ ಅನ್ನೋದು ನನ್ನ ಒಂದು ಭಾವನೆ. ಬೇರೆ ನಾವು ಏನು ನಾವು ಕೇಳ್ತಾ ಇರೋದು, ನಾವು ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಎಷ್ಟು ಕೆಲಸ ಬೇಕಾದ್ರೂ ನಾವು ಕೊಡಿ, ಕೆಲಸ ಮಾಡ್ತೀವಿ ನಾವು. ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನೋಪಾಯಕ್ಕೆ ಬೇಕಾಗಿರುವಂಥ ಒಂದು ಸಂಬಳ, ಆ ಸಂಬಳಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಅಷ್ಟೇ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ಬೋದಾಗೋದು. ಸೊ ಮೇನ್ ಇಂಪಾರ್ಟೆಂಟು ನಮಗೆ ಸರ್ಕಾರದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ಶಿಕ್ಷಣ ಮಂತ್ರಿಗಳ ಬಗ್ಗೆ ಹೆಮ್ಮೆಯ ಗೌರವ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು 3 ಪಾಯಿಂಟ್ ಹಾಕೊಂಡಿದ್ದೀವಿ. 3 ಹಂತದಲ್ಲಿ ಸಣ್ಣದಾದಂಥ ಹೋರಾಟ ಅಂತ ಅನ್ಕೋಬೇಡಿ, ಇದನ್ನು ಚಳುವಳಿ ಅಂತ ಅನ್ಕೊಳ್ಳಿ. ನಮ್ಮ ಸಮಸ್ಯೆಗಳನ್ನು ನಿಮಗೆ ನೇರವಾಗಿ ಗಮನಕ್ಕೆ ತರುವಂಥ ಒಂದು ಪ್ರಯತ್ನದ ಹಾದಿನಲ್ಲಿ ಈ ಒಂದು 3 ಪಾಯಿಂಟನ್ನು ಹಾಕೊಂಡಿದ್ದೀವಿ. ಮೊದಲನೇದು, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಅನುದಾನಿತ ನೌಕರರು ನಮ್ಮ ಸಂಘದ ಅಡಿಯಲ್ಲಿ DCLಗೆ ಲೆಟರ್ನ ಕೊಡ್ತೀವಿ. 2ನೇ ಹಂತದಲ್ಲಿ MLAಗೆ ಲೆಟರ್ನ ಕೊಡ್ತೀವಿ. 3ನೇ ಹಂತದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಇಡೀ ಕರ್ನಾಟಕದಲ್ಲಿರುವಂಥ ಅನುದಾನಿತ ಕಾಲೇಜು ನೌಕರರ ಸಂಘ 5,000 ರಿಂದ 6,000 ಜನರು ಒಟ್ಟಿಗೆ ಸೇರಿ ಒಂದು ಸಣ್ಣ ಚಳವಳಿಯ ಮೂಲಕ ಒಂದು ದಿನ